ನಮಸ್ಕಾರ ವೀಕ್ಷಕರೇ, SN ನ್ಯೂಸ್ಗೆ ಸ್ವಾಗತ. ನೇಸರ್ಗಿ ಮಲ್ಲಾಪುರ ಕನೆ ಇಲ್ಲಿನ ವಲಯ ಅರಣ್ಯ ಅಧಿಕಾರಿ ಬಸವರಾಜ ವಾಳದ್ ಅವರು ಬೆಳಗಾವಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಪದೋನ್ನತಿ ಹೊಂದಿದರು. ಅವರಿಗೆ ಇಲಾಖೆ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಅವರು, ಇಲಾಖೆಯಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿಯೂ ಸಹಕಾರ ಕೊಟ್ಟಿದ್ದೀರಿ. ಹಾಗೆಯೇ ಈಗ ಹೊಸದಾಗಿ ನಿಯೋಜನೆಯಾದ ವಲಯ ಅರಣ್ಯಾಧಿಕಾರಿ ಪ್ರಸನ್ನ ಬೆಲ್ಲದ್ ಅವರಿಗೆ ಸಹಕಾರ ನೀಡಿ ಇಲಾಖೆಗೆ ಗೌರವ ತರುವಂತಹ ಕೆಲಸ ಮಾಡಿ. ನೇಸರ್ಗಿ ವಲಯದಲ್ಲಿ ಅರಣ್ಯದ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಿ ಅರಣ್ಯ ನಾಶವಾಗದಂತೆ ಮಾಡಬೇಕು. ಗಸ್ತು ವನಪಾಲಕರು ಗುಡ್ಡದಲ್ಲಿ ತಿರುಗಾಡುವಾಗ ಹೆಚ್ಚಿನ ಜಾಗೃತಿ ವಹಿಸಿ ಎಂದರು. ನೇಸರ್ಗಿ ವಲಯ ಅರಣ್ಯ ಇಲಾಖೆಯಿಂದ ವರ್ಗಾವಣೆಯಾದ ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹುಕ್ಕೇರಿ ವಲಯ ಅಧಿಕಾರಿ BL ಸನದಿ, ಅಶೋಕ್ ಬೀಜಗತ್ತಿ, ಉಪವಲಯ ಅರಣ್ಯಾಧಿಕಾರಿ ಪ್ರಶಾಂತ್ ಖರಿಗಾರ್, RM ಪ್ರಾಚನ್ನವರ್, ಸದಾಶಿವ ಮಾದರ್, AG ಗಡಾದ್, ಈರಪ್ಪ ಕಮತ್, ವೀರೇಶ್ ಕುಂಬಾರ್, CY ಕೋಮನ್ನವರ್, ಸುರೇಶ್ ನಾಯಕ್, ರಾಜು ಗಿಡ್ಗಿರಿ, ಮಹೇಶ್ ಕಿಲಾರಿ, ಪ್ರಕಾಶ್ ಲೋಕನ್ನವರ್, ರಮೇಶ್ ರೇಮಾಯಿ, ಸಿದ್ದಪ್ಪ ಜಕ್ಕನ್ನವರ್, ಅಶೋಕ್ ಪೂಜೇರಿ, ಗೌಡಪ್ಪ ನಾಯ್ಕರ್, ಸಿದ್ದಪ್ಪ ನಾಯಕ ಇದ್ದರು. ಮಂಗಲಂ ಶಿವ ಶ್ರೀ ವಿಘ್ನರಾಜಾಯ ಮಂಗಲಂ. ತುಂಬ ಧನ್ಯವಾದಗಳು. ಬಹಳ ವರ್ಷದಿಂದ ಒಂದು ಪ್ರಮೋಷನ್ ಪೆಂಡಿಂಗ್ ಇತ್ತು. ಇವರ ಆಶೀರ್ವಾದದಿಂದ ನನ್ನೆಲ್ಲ ಎಲ್ಲ ಸ್ನೇಹಿತರು, ನನ್ನೆಲ್ಲ ಸಿಬ್ಬಂದಿ ಹೆಚ್ಚು ಅನ್ನೋಕ್ಕಿಂತ ನನ್ನ ಒಂದು ಕುಟುಂಬದ ಥರ ನೀವೆಲ್ಲರೂ ಇದ್ರಿ, ಇನ್ನು ಮುಂದೆ ಇರ್ತೀರಿ. ಅದೇ ಥರ ಭಾವನೆ ಇಟ್ಕೊಂಡು ಇಲ್ಲಿ ಕೆಲಸ ಮಾಡೋಣ. ಇವರು ಒಳ್ಳೇದು ಮಾಡಲಿ ಹೇಳ್ತಾ ನಾವು ಸರ್ವಿಸ್ ಮಾಡ್ತೀವಿ. ಎಲ್ಲರಿಗೂ ಆ್ಯಕ್ಟೆಂಟ್ ರೂಲ್ಸು ನಮ್ಮ ಕರ್ತವ್ಯ ನಮ್ಗೆಲ್ಲರೂ ಗೊತ್ತಿರ್ತದೆ. ಆದ್ರೂ ಒಂದು ಎಲ್ಲರಿಗೂ ಹೆಂಗಂತಂದರೆ ನಾವು ಸಾಹೇಬ್ರ ಜೊತೆ ನಮ್ಮದು ಒಡನಾಟ ಭಾಳ. ಯಾಕಂತಂದ್ರೆ ಎಲ್ಲ ಸಿಬ್ಬಂದಿಗಳನ್ನು ಕರ್ಕೊಂಡು ಕೆಲಸ ಮಾಡ್ಕೊಳ್ಬೇಕಂತೂ ಸುದೀರ್ಘವಾಗಿ ಅವ್ರ ಜೊತೆ 4 ವರ್ಷ ಕಾಲ ಏನಾಗುತ್ತೆ ಅಂದರೆ ಎಲ್ಲರೂ ಆಲ್ಮೋಸ್ಟ್ 2 ವರ್ಷ ಇರ್ತಾರೆ. ನಮ್ಮ ಸಾಹೇಬ್ರ ಜೊತೆ 4 ವರ್ಷದೊಳಗೆ ನಮಗೂ ಅವ್ರ ಕೈ ಕೆಲಸ ಮಾಡಿದ್ದೀವಿ. ಎಲ್ಲ ಕಾರ್ಯಗಳಾಗಲಿ ಏನಾಗಲಿ ಎಲ್ಲರೂ ನಮ್ಗೆ ಏನೋ ಸಮಸ್ಯೆ ಅವ್ರ ಲೆಗಸಿನ ನಮಗೂ ಪುಣ್ಯ ಆಗುತ್ತೆ. ಸರ್ ಕಡೆ ನಾನು ಜಾಸ್ತಿ ಸರ್ ಹೆಂಗಂದ್ರೆ ಹೋದ ವರ್ಷ ನಾನು ಕಳೆದ ಈಗ ಮೊದಲು ನೀವು ವಾಟರ್ ಮಾಡಿಸ್ಕೊ ಜಾಸ್ತಿ ವಾಟರ್ ಮಾಡಿಸ್ಕೊ ಜಾಸ್ತಿ ಹೇಳ್ತಾ ಇದ್ರು. ಅದು ಅವ್ರ ದೊಡ್ಡ ನಮಗೂ ಒಂದು ಆಸೆ ಇತ್ತು. ಸರ್ ನಿಮ್ಗೆ ಈ ಊರಾಗಿನ ಪ್ರಮೋಷನ್ ಆಗ್ಬೋದು, ಅದು ಅವ್ರಿಗೆ ಹೆಮ್ಮೆ ಸಂಗತಿ. ಈ ಊರಾಗಿ ಆಗಿದ್ರೆ ಪ್ರಮೋಷನ್ ಆಗಿ ಹೆಮ್ಮಾಗಿದೆ. ಸರ್ ಶಾರ್ಟ್ಲಿ BCF ಆಗ್ತಾರೆ ಇದೆಲ್ಲ ಸರ್ ಹೆಂಗೆ. ವೀಕ್ಷಕರೇ, ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತಾ ಇರಿ SN ನ್ಯೂಸ್.